ಶಾಸಕ ಸುರೇಶ್ ಗೌಡ್ರು ನೋಡ್ಲೇಬೇಕಾದ ಸುದ್ದಿ ಇದು. ಹೊನ್ನೂಡಿಕೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕರ್ಮಕಾಂಡ. ರಾತ್ರಿ 7 ಗಂಟೆಗೆ ಆಸ್ಪತ್ರೆಗೆ ಬೀಗ ಜಡಿದು ಲೈಟ್ ಆಫ್ ಮಾಡದೆ ನಿರ್ಲಕ್ಷ್ಯ. ಎಸ್ ವೀಕ್ಷಕರ, ಪ್ರತಿಯೊಂದು ಗ್ರಾಮ ಮತ್ತು ಹೋಬಳಿ ಮಟ್ಟದಲ್ಲಿ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸರ್ಕಾರ ತೆರೆದಿದೆ. ಈ ಮೂಲಕ ತ್ವರಿತವಾಗಿ ಸಂಭವಿಸಬಹುದಾದ ಆರೋಗ್ಯ ಸಮಸ್ಯೆ, ಅಪಘಾತ, ಅನಾಹುತಗಳಂತಹ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆಯನ್ನ ಸಹ ನೀಡಲಾಗ್ತಾ ಇದೆ. ಅತ್ತ ಗ್ರಾಮೀಣ ಮಟ್ಟದಲ್ಲಿ ಪ್ರಥಮ ಚಿಕಿತ್ಸೆ ನೀಡುವ ಉದ್ದೇಶವೂ ಕೂಡ ಇದೆ. ಆದರೆ ಕೆಲವೊಂದು ಪಿಎಚ್ಸಿಗಳಲ್ಲಿ ಸಿಬ್ಬಂದಿಗಳು ಹಾಗೂ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯದ ಆರೋಪ ಕೇಳಿಬರ್ತಾ ಇದೆ. ಈ ಕುರಿತು ಅಧಿಕಾರಿಗಳು ಅದೆಷ್ಟೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರೂ ಇಂದಿಗೂ ಕೂಡ ಅವರ ನಿರ್ಲಕ್ಷ್ಯ ಕಡಿಮೆಯಾಗಿಲ್ಲ. ಇದಕ್ಕೆ ತಾಜಾ ಉದಾಹರಣೆಯಾಗಿ ಗ್ರಾಮಾಂತರ ಹೊನ್ನೂಡಿಕೆ ಆಸ್ಪತ್ರೆ ಕೂಡ ಸೇರುತ್ತೆ. ಏನಿದು ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರ ನೀವು ಒಮ್ಮೆ ಈ ಸುದ್ದಿಯನ್ನ ನೋಡ್ಲೇಬೇಕು. ನಿಮ್ಮದೇ ಕ್ಷೇತ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕರ್ಮಕಾಂಡವನ್ನ. ಗ್ರಾಮಾಂತರ ಹೊನ್ನೂಡಿಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಿನ್ನೆ ರಾತ್ರಿ 7 ಗಂಟೆಗೆ ಆಸ್ಪತ್ರೆಗೆ ಬೀಗವನ್ನ ಜಡಿದು ಲೈಟ್ ಆಫ್ ಮಾಡದೆ ಅಧಿಕಾರಿಗಳು ಸಿಬ್ಬಂದಿಗಳು ಮನೆಗೆ ತೆರಳಿದ್ರು. ಇದೇ ವೇಳೆ ಮಹಿಳೆಯೊಬ್ಬರಿಗೆ ಅಪಘಾತವಾಗಿ ಚಿಕಿತ್ಸೆ ಕೊಡಿಸಲು ಆಸ್ಪತ್ರೆಗೆ ಬಂದ್ರೆ ಬಾಗಿಲು ಜಡಿದಿತ್ತು. ಇದನ್ನ ಕಂಡು ರೊಚ್ಚಿಗೆದ್ದ ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ರಾತ್ರಿ ಸಾಸಲು ಗ್ರಾಮದ ಮಹಿಳೆಯೊಬ್ಬರಿಗೆ ರಸ್ತೆ ಅಪಘಾತದಲ್ಲಿ ತೀವ್ರವಾಗಿ ಪೆಟ್ಟು ಬಿದ್ದು ರಕ್ತಸ್ರಾವವಾಗ್ತಾ ಇತ್ತು. ಇತ್ತ ಸಂಬಂಧಿಕರು ಕೂಡಲೇ ಮಹಿಳೆಯನ್ನ ಚಿಕಿತ್ಸೆಗೆಂದು ಹೊನ್ನೂಡಿಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆತಂದ್ರು. ಅಲ್ಲಿ ಬಂದೊಡನೆ ಶಾಕ್ ಕಾದಿತ್ತು. ಆಸ್ಪತ್ರೆಗೆ 7 ಗಂಟೆಗೆ ಬೀಗ ಜಡಿದು ಲೈಟ್ ಕೂಡ ಆಫ್ ಮಾಡದೆ ವೈದ್ಯರು ಹಾಗೂ ಸಿಬ್ಬಂದಿಗಳು ಅಲ್ಲಿಂದ ಕಾಲ್ಕಿತ್ತಿದ್ರು. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದ ಕಾರಣ ಮಹಿಳೆ ನರಳಾಡ್ತಾ ಇದ್ರು. ಇತ್ತ ಆಸ್ಪತ್ರೆಯ ನಿರ್ಲಕ್ಷ್ಯದ ವಿರುದ್ಧ ಸಂಬಂಧಿಕರು ಹಾಗೂ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಅದೇ ಬರ್ತಾರೆ, ಏನೋ ಸಗಣಿ ಸಾರಿಸ್ತಾರೆ ಅನ್ನಿಸ್ತಾ ಇದ್ದೀವಿ. DHO ಬರ್ತಾರೆ, ಅವರು ಸಗಣಿ ಸಾರಿಸ್ತಾರೆ ಅಷ್ಟೇ. ಇನ್ನೇನು ಮಾಡ್ತಾರೆ ಇವರು? ಏನು ಮಾಡ್ತಾ ಇಲ್ಲ. ಇಲ್ಲಿ ನಾವೇನು ಸಣ್ಣ ಪುಟ್ಟಕ್ಕೆ ಬಂದರೆ ಇಲ್ಲಿ ಕದ ತಟ್ಟರು ತೆಗಿಯೋರಿಲ್ಲ ಸಾಯಂಕಾಲ ಮೇಲೆ. ಹಂಗಾಗೈತಿ ಇಲ್ಲಿ ಪರಿಸ್ಥಿತಿ. ಈಗ ಹೊಸ ಸ್ಟಾಪ್ ಅಲ್ಲ, ಇರೋರ್ನೇ ಅವ್ರನ್ನೇ ಇದು ಮಾಡಲಿ. ಹೊಸ ಸ್ಟಾಪ್ ಹಾಕುಂತ ಅವ್ರು ಕೇಳ್ತಾ ಇಲ್ಲ, ಇರೋರ್ನೇ ಮಾಡ್ಲಿ, ಕರೆಕ್ಟಾಗಿ ಮಾಡಿಸ್ಬೇಕು. ಒಬ್ಬ MLA ಯಾರಾದ್ರು, ಈಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಪರಮೇಶ್ವರ್ ಅವರವ್ರೆ, ಅವರು ಇವರು ಗೃಹ ಮಂತ್ರಿಗಳು ಅಂತ ಜಿಲ್ಲೆಯಲ್ಲೇ ಹಿಂಗೆ ಆದ್ರೆ ಇನ್ನು ಬೇರೆ ಕಡೆ ಇನ್ನು ಹೆಂಗೆ? ಇಲ್ಲಿ ಮೆಡಿಸಿನ್ ಬೇಡ, ಆಯ್ತು ಅವ್ರು ಬರ್ಕೊಳ್ಳಿ, ಆಯ್ತು ಅದನ್ನ ನಾವು ಕೇಳಲ್ಲ, ಅದನ್ನ ಕೇಳಲ್ಲ. ಒಂದು ಇಂಜೆಕ್ಷನ್ ಎಲ್ಲಿಂದ ಕೊಡ್ತಾರೆ? ಸಾಮಾನ್ಯ ಜನ ಎಲ್ಲ ಹೋಗ್ತಾರೆ. ಇತ್ತ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ನಿಶ್ಚಿತ ಅವರ ಮೇಲೆ ಜನರು ಲಂಚದ ಆರೋಪ ಕೂಡ ಹೊರಿಸಿದ್ರು. ಹೊರಗಡೆಯಿಂದ ಸೂಜಿಯನ್ನ ತಂದ್ರು ಅದನ್ನ ಹಾಕಲು 100 ರೂಪಾಯಿ ಹಣವನ್ನ ಕೇಳ್ತಾರೆ ಎಂದು ಬಹಿರಂಗವಾಗಿಯೇ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಕೋಡಿಪಳ್ಳಿದ ಸ್ವಾಮಿ. ನನ್ನ ಹೆಂಡತಿಗೆ ಸಾಯಂಕಾಲ 5:15 ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದೆ. ಇಲ್ಲಿ ಡಾಕ್ಟರ್ಗಳು ನರ್ಸ್ಗಳು ಒಬ್ಬರು ಡ್ಯೂಟಿಲಿಲ್ಲ. ಕೇಳಿದ್ರೆ ಎಲ್ಲ ರಜಾಗಳು ಹಾಕಿ ಮನೆಗೆ ಹೋಗಿದ್ದಾರೆ, ಹಬ್ಬ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಇಲ್ಲಿ ಹಬ್ಬ ಮಾಡೋಕ್ಕೆ ಬರ್ತಾರಾ ಅಥವಾ ಜನಗಳ ಸೇವೆ ಮಾಡೋಕ್ಕೆ ಬರ್ತಾರಾ? ಇದು ಹಾಸ್ಪಿಟ್ಲು ಅಂತ ನಾವು ಅಂದ್ಕೊಂಡಿಲ್ಲ. ದೇವ್ರ ಸಮಾನದಲ್ಲಿ ಇರೋವಂಥ ಹಾಸ್ಪಿಟ್ಲು ಅಂತ ಬರ್ತೀವಿ. ಪೇಷಂಟ್ಗಳನ್ನೆಲ್ಲ ಕರ್ಕೊಂಬಿಟ್ಟು ಅದಕ್ಕೆ ಸರಿಯಾದ ಮಾಹಿತಿನೂ ಕೊಡ್ತಾ ಇಲ್ಲ. ಆ ಡಾಕ್ಟ್ರುಗಳು ಇಲ್ಲ. ಕೇಳಿದ್ರೆ DHO ಫೋನ್ ಮಾಡಿದ್ರೆ ಇಲ್ಲ ಬಂದಿದ್ದಾರೆ ಕಳಿಸ್ತಾ ಇದ್ದೀನಿ ನೋಡಿ ಅಂತಾರೆ. ಸತ್ ಮೇಲೆ ಯಾರಾದ್ರೂ ಬಂದ್ರೆ ಏನ್ ಮಾಡಕ್ಕಾಗುತ್ತೆ ಸರ್? ಇದು ಒಂದು ದಿನದ ಗೋಳಲ್ಲ. ಪ್ರತಿದಿನ ಸಂಜೆಯಾದ್ರೆ ಸಾಕು, ಯಾರು ಇರಲ್ಲ, ಆಸ್ಪತ್ರೆ ಬಂದ್ ಮಾಡಿಕೊಂಡು ತೆರಳುತ್ತಾರೆ. ಇಲ್ಲಿ ಸುಮಾರು 42 ಗ್ರಾಮಗಳಿಗೆ ಮುಖ್ಯ ಆಸ್ಪತ್ರೆಯಾದ ಇದನ್ನ ರಾತ್ರಿ ಮುಚ್ಚೋದು ಎಷ್ಟರ ಮಟ್ಟಿಗೆ ಸರಿ? ಒಂದು ಆರೋಗ್ಯ ಕೇಂದ್ರ ಇದ್ಮೇಲೆ ರಾತ್ರಿ ಪಾಳ್ಯದಲ್ಲಿ ಒಬ್ಬ ನರ್ಸನ್ನಾದ್ರೂ ನೇಮಕ ಸರ್ಕಾರದಿಂದ ಮಾಡಿರುತ್ತೆ. ಆದರೆ ಇಲ್ಲಿನ ವೈದ್ಯರು ಮತ್ತು ಸಿಬ್ಬಂದಿಗಳು ಮಾತ್ರ ನಿರ್ಲಕ್ಷ್ಯ ತೋರ್ತಿದ್ದಾರೆ. ಕೂಡಲೇ ಶಾಸಕರು ಮತ್ತು DHO ಇತ್ತ ಗಮನ ಹರಿಸಬೇಕೆಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದು 6 ಗಂಟೆ ಸುಮಾರಲ್ಲಿ ಅಲ್ಲಿಂದ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರ್ತೀವಿ ಟ್ರೀಟ್ಮೆಂಟ್ ಫಸ್ಟ್ ಏಡ್ಗೆ ಅಂದ್ಬಿಟ್ಟು. ಇಲ್ಲಿ ಬಂದಂಥ ಟೈಮಲ್ಲಿ ನಾವು ಒಳಗಡೆ ಇದ್ದಾರೆ ಅಂದ್ಕೊಂಡಿರ್ತೀವಿ, ಒಳಗಡೆ ಯಾರು ಇರೋದಿಲ್ಲ. ಎಲ್ಲ ಬೀಗಗಳು ಹಾಕ್ಕೊಂಡು ಮನೆಗೆ ಹೋಗಿರ್ತಾರೆ. ಇಲ್ಲಿ ಈ ಸ್ಟಾಫಲ್ಲಿ ಒಬ್ಬರು ಇಲ್ಲ, ಯಾರೂ ಇಲ್ಲ. ಅದಾಗ್ತಿರಂಗೆ ನಾವೇನು ಮಾಡ್ತೀವಿ, ಇನ್ನಿಂದ ಬೇರೆ ಇಲ್ಲಿ ಕ್ಲಿನಿಕ್ಕಿಗೆ ಕರ್ಕೊಂಡೋಗಿ ಆಂಬುಲೆನ್ಸ್ ಬರೋ ತನಕ ಕಾಯ್ದು ಅಲ್ಲಿಂದ ಹಾಕಿ ಕಳಿಸ್ತೀವಿ.
ವೈದ್ಯ ನಾರಾಯಣ ಅಂತ ಹೇಳಿ ದೇವರು, ಡಾಕ್ಟರ್ ಮೇಲೆ ನಾವೇ ದೇವರು ಅಂತ ತಿಳ್ಕೊಂಡಿದ್ದೀವಿ. ಇಲ್ಲಿ ಆಕ್ಸಿಡೆಂಟ್ ಸಣ್ಣ ಪುಟ್ಟ ಹುಷಾರಿಲ್ದಾಗ ಬಂದಾದಂಥ ಸಂದರ್ಭದಲ್ಲಿ ಡಾಕ್ಟರ್ ಇಲ್ಲ ಅಂದ್ರೆ ಸಿಬ್ಬಂದಿಗಳು, ಸಿಸ್ಟರ್ಗಳು ಯಾರನ್ನ ಇದ್ರೆ ಪ್ರಥಮ ಚಿಕಿತ್ಸೆ ಆದಂತ ಮಾಡಿ ಕಳಿಸಿದ್ರೆ ಮುಂದೆ ತುಮಕೂರು ಅಲ್ಲ ಬೇರೆ ಕಡೆ ಅವ್ರಿಗೆ ಅವಶ್ಯಕತೆ ಇದೆ ಅಂತ ಹೋಗಿ ತೋರಿಸ್ಬೇಕು. ಇಲ್ಲಿ ಪ್ರಥಮ ಚಿಕಿತ್ಸೆನೂ ಇಲ್ಲ ಸಂದರ್ಭ ಸಮಸ್ಯೆ ಆಗ್ತಾ ಇದೆ. ನಾವು ಸಹ ತುಂಬ ಸಲ ಎಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. ಹಾಗಾಗಿ ಆದಷ್ಟು ಬೇಗ DHO ಮತ್ತು ಸಂಬಂಧಪಟ್ಟ ಶಾಸಕರು ಎಲ್ಲರೂ ಆದಷ್ಟು ಬೇಗ ಇದನ್ನು ಮುಂದೆ ಇದು ಮಾಡ್ಕೊಂಡು ಅನುಕೂಲ ಮಾಡ್ಕೊಳ್ಬೇಕು ಅಂತ ಹೇಳಿ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕ ಇರೋರಿಗೆ ಕೇಳ್ಕೊಂತ ಇದ್ದೀನಿ. ಒಟ್ನಲ್ಲಿ 24x7 ಇರಬೇಕಾದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಜೆ 7 ಗಂಟೆಗೆ ಬೇಗ ಜಡಿತಾ ಇದ್ದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಶಾಸಕರು ಹಾಗೂ DHO ಇತ್ತ ಗಮನ ಹರಿಸಿ ವೈದ್ಯರು ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯದ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯ ಇದೆ. ಶ್ರೀನಿವಾಸ ಸೋಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.